ನಮಸ್ತೆ. ಇದೇನು ಡಾಕ್ಟರ್ದು ಇದು ತೋರಿಸ್ತಾ ಇದ್ದೀನಿ ಟೆಥೋಸ್ಕೋಪ್ ಅಂದರೆ ಇದು ಬೈಕಿಗೆ ಸೌಂಡು, ಬಾಡಿ ಸೌಂಡು ಮತ್ತು ಇಂಜಿನ್ ಸೌಂಡು ಚೆಕ್ ಮಾಡೋಂಥ ಇದು ಟೆಥೋಸ್ಕೋಪ್ ಇದು. ಇದೇನು ವಿಷಯ ಅಂದರೆ ಈಗ ನಮ್ಮ ಟೂ ವೀಲರ್ಗೆಲ್ಲ ಬಂದಿದೆ. ಇವಾಗ ನಾನು ವರ್ಕ್ಶಾಪಲ್ಲಿದ್ದೆ. ಇದು ಏನಕ್ಕೆ ಇಂಜಿನ್ ನಾಯ್ಸು ಇದೆಲ್ಲ ಚೆಕ್ ಮಾಡೋದಕ್ಕೆ ನೋಡಿ ಈ ಥರ ಚೆಕ್ ಮಾಡೋದು. ನೋಡಿ ಈ ಥರ ಏನು ಸೇಮ್ ಡಾಕ್ಟ್ರು ಚೆಕ್ ಮಾಡ್ತಾರೋ ಆ ಥರ ಇಕ್ಕಿ ಚೆಕ್ ಮಾಡೋಂಥ ಟೂಲ್ ಇದು ಟೂಲ್ ಬಂದು ಎಲ್ಲ ಕಡೆ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ನಿಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆಕ್ ಮಾಡೋಂಥ ಇದು ನೋಡಿ. ಇದು ನಾವು ಯಾವುದೇ ಚಾರ್ಜಿನ ಡ್ಯಾಮೇಜ್ ಆಗಿದ್ದಾಗ ಹೊಸ ಚಾರ್ಜ್ ಹಾಕಿದ್ರೆ ನೋಡಿ ಇದನ್ನು ಇದೇ ಥರ ಮತ್ತೆ ಸ್ಕ್ರಾಪ್ಗೆ ಹಾಕ್ಬೇಕಾದ್ರೆ ನಾವು ಫುಲ್ ಪೀಸ್ ಮಾಡಿ ಹಾಕ್ತಾಯಿದ್ದೀವಿ. ನೋಡಿ ಇಲ್ಲಿ ಕುಯ್ತಾಯಿದ್ದೀವಿ, ಸೌಂಡ್ ಕೇಳಿಸ್ತಾ ಇರ್ಬೋದು. ನೋಡಿ ಪ್ರತಿಯೊಂದು ಚಾರ್ಜಿನೂ ಅಷ್ಟೇ, ಪ್ರತಿಯೊಂದು ವೆಹಿಕಲ್ ಐಟಮ್ ಅಷ್ಟೇ ನಾವು ಮತ್ತೆ ನನ್ನಿಂದ ಬೇರೆಯವರಿಗೆ ಪ್ರಾಬ್ಲಮ್ ಆಗಬಾರ್ದು. ನೋಡಿ ಇದು ಚಾರ್ಜಿ ಹೊಸದಾಗ್ತಾ ಇರೋದು, ಹಾಗಾಗಿ ನೋಡಿ ಇದನ್ನು ಫುಲ್ಲು ಕಟಿಂಗ್ ಮಾಡಿ ಫುಲ್ ಪೀಸು ಅವ್ರಿಗೆ ಮತ್ತೆ ತೂಕಕ್ಕೆ ಹಾಕಿದ್ರು ಅವ್ರಿಗೇನಕ್ಕೂ ಬರಬಾರ್ದು ಅನ್ನೋ ಒಂದು ದೃಷ್ಟಿಗೋಸ್ಕರ ಈ ಥರ ನಾವು ಚಾರ್ಜಿನ ಕಟ್ ಮಾಡ್ತಾಯಿರ್ತೀವಿ. ವೆಹಿಕಲ್ಗಳು ಈಗ ರೆಡಿ ಮಾಡ್ಸೋಕ್ಕಾಗೋದಿಲ್ಲ, ಹಣ ಸ್ಕ್ರಾಪ್ಗೆ ಹಾಕ್ತೀವಿ ಅಂತಾರಲ್ಲ ಅಂಥವ್ರು ಗಾಡಿಗಳನ್ನ ಮತ್ತು ಇಂಜಿನ್ ನಂಬರು, ಚಾರ್ಜಿಂಗ್ ನಂಬರು ಉಜ್ಜಿಬಿಟ್ಟು ಗ್ರೈಂಡ್ ಮಾಡಿಬಿಡ್ತೀವಿ. ಮತ್ತೆ ಸಿಗಬಾರ್ದು ಅವ್ರಿಗೆ, ಅದ್ರ ಪ್ರೂಫೇ ಅದೇನೂ ಸಿಗಬಾರ್ದು. ಅದು ಪ್ರೂಫ್ ಸಿಕ್ಕಿದಾಗ ಯಾವುದಾದ್ರು ಬೈಕು ಡ್ಯಾಮೇಜ್ ಆಗಿದ್ದಾಗ ಅದರ ಇದು ಚಾರ್ಜಿ ತಗೊಂಡು ಅದಕ್ಕೆ ಹಾಕ್ಕೊಂಡು ತುಂಬ ಪ್ರಾಬ್ಲಮ್ ಮಾಡ್ಕೊಳೋದ್ರ ಬದಲಿಗೆ ನೋಡಿ ಇದೊಂದು ವರ್ಕ್ಶಾಪಲ್ಲಿ ಹಾವು ಬಂದಿತ್ತು. ಹಾವನ್ನ ಎಲ್ಸೋಕ್ಕೆ ತುಂಬ ದೂರದಿಂದ ಕರೆಸಿದ್ವಿ, ಹಾವು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ವರ್ಕ್ಶಾಪ್ ಒಳಗಡೆ ಬಂದುಬಿಟ್ಟಿತ್ತು. ಲೇಟ್ ಆದರೂ ಹಿಡ್ಕೊಂಡು ಹೋಗೋದು. ನೋಡಿ ಸ್ಪ್ಲೆಂಡ್ರದ್ದು ಇಂಜಿನ್ ಫಿಟ್ ಮಾಡ್ತಾಯಿದ್ದೀವಿ. ಇಂಜಿನ್ ಏನಪ್ಪ ಉದ್ದೇಶ ಅಂದರೆ ನಾವು ಪ್ರತಿಯೊಂದು ಇಂಜಿನ್ ಮಾಡಿದ್ರೂ ಕಸ್ಟಮರ್ಗೆ ವೀಡಿಯೋ ಮಾಡಿ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿಬಿಡ್ತೀವಿ. ಸೆಂಡ್ ಮಾಡೋದ್ರಿಂದ ಏನಾಗುತ್ತೆ, ನಾವೇನು ವರ್ಕ್ ಮಾಡಿದ್ದೀವಿ ಅನ್ನೋದು ಅವ್ರಿಗೆಲ್ಲ ತಿಳಿಯುತ್ತೆ. ನೋಡಿ ಎಲ್ಲ ಇಂಜಿನ್ ಐಟಮ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇಂಜಿನ್ ಬಂದು 2004ನೇ ಮಾಡಲು ಇಂಜಿನು ಯಾವ ಥರ ಕಂಡೀಷನ್ ಇದೆ ಚೆಕ್ ಮಾಡ್ಕೊಳ್ಳಿ. ಮತ್ತು ಏನಪ್ಪ ಅಂದರೆ ಪ್ರತಿಯೊಂದು ಫೋಟೋಸ್ ಆಗಲಿ ಸ್ಪೇರ್ ಪಾರ್ಟ್ಸ್ ಆಗಲಿ ಪ್ರತಿಯೊಂದೂ ಕಸ್ಟಮರ್ಗೆ ರೆಫರ್ ಮಾಡೇ ಇಂಜಿನ್ನ ವರ್ಕ್ ಮಾಡೋದು. ಇಲ್ಲ ಹತ್ರದಲ್ಲಿದ್ದರೆ ನಾವು ಅವ್ರನ್ನ ಕರೆದ್ಬಿಟ್ಟು ಪ್ರತಿಯೊಂದು ಮೆಟೀರಿಯಲ್ಲು ತೋರಿಸ್ತೀವಿ. ಒರಿಜಿನಲ್ ಏನೇನು ಸ್ಪೇರ್ ಹಾಕ್ತಾಯಿದ್ದೀವಿ, ಏನೇನು ಹಾಕ್ತಾಯಿದ್ದೀವಿ ಅನ್ನೋದು ತೋರಿಸೇ ವರ್ಕ್ ಮಾಡೋದು. ಏನಕ್ಕೆ ಅಂದರೆ ನಾಳೆ ದಿವಸ ಎಲ್ಲಾದರೂ ಹೋದ್ರೂ ಅವ್ರಿಗೆ ಕನ್ಫರ್ಮ್ ಇರಬೇಕು. ಕನ್ಫರ್ಮ್ ಅಂದರೆ ಯಾವುದೇ ವೆಹಿಕಲ್ ರೆಡಿ ಮಾಡಿಸಿದ್ರು ಇಂಥದ ಜಾಗದಲ್ಲಿ ರೆಡಿ ಮಾಡಿದ್ರಪ್ಪ, ಈ ಥರ ಕೆಲಸ ಮಾಡ್ತಾರೆ, ಹಿಂಗಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಆ ದೃಷ್ಟಿಗೋಸ್ಕರನೇ ನಾವು ಪ್ರತಿ ಟೈಮೂ ಕಸ್ಟಮರ್ ಇಂಜಿನ್ ಬಿಚ್ಚಿದ ಮೇಲೆ ಅದನ್ನು ನಾವು ವಿಡಿಯೋಸ್ ಮುಖಾಂತರ ಅವ್ರಿಗೆ ತಲುಪಿಸೋ ಕಾರ್ಯವನ್ನು ಮಾಡ್ತೇವೆ. ಕಾರ್ಯ ಅಂದರೆ ವಿಡಿಯೋ ಮಾಡೋದು, ವಿಡಿಯೋ ಮಾಡಿ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಅವ್ರಿಗೂ ಕನ್ಫರ್ಮ್ ಆಗುತ್ತೆ ಏನು ನನ್ನ ಬೈಕಲ್ಲಿ ಏನು ಕೆಲಸ ಮಾಡಿದ್ದಾರೆ ಇವರು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಥರ ನಾವು ವೀಡಿಯೋಗಳು ಮಾಡಿ ವಾಟ್ಸಪ್ಪಲ್ಲಿ ಹಾಕಿ ಅವ್ರಿಗೆ ಅವ್ರ ಕಡೆಯಿಂದ ಇದು ಮಾಡ್ಕೊಂಡು ನಾವು ಕೆಲಸ ಮಾಡಿಕೊಡ್ತೀವಿ. ಬನ್ನಿ, ಇದೇ ಥರ ಯಾವುದೇ ವೆಹಿಕಲ್ಲು ಇರಲಿ, ಇಂಜಿನ್ ವರ್ಕ್ ಇರಲಿ, ಸೆನ್ಸರ್ ಇರಲಿ, ನನ್ನ ವರ್ಕ್ಶಾಪಿಗೆ ತೊಗೊಂಬನ್ನಿ. ನಿಮಗೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತೇವೆ. ನೋಡಿ ಎಲ್ಲ ಫಿಟ್ ಮಾಡ್ತಾಯಿದ್ದೀವಿ ಇಂಜಿನ್ನು ಮಾಡೋದಕ್ಕಿಂತ ಮುಂಚೆ ಫಸ್ಟು ನಮ್ಮ ಕೈ ನೀಟಿರಬೇಕು ಮತ್ತು ಕೆಲಸ ನೀಟಿರಬೇಕು. ಕೆಲಸ ಅಂದರೆ ಇಂಜಿನ್ನು ಅವ್ರು ಬಿಟ್ಟೋಗಿದ್ದಾರೆ ಒಳಗಡೆ ಹೆಂಗೆ ಬೇಕಾದರೂ ಫಿಟ್ ಮಾಡ್ಬೋದು ಅನ್ನೋ ಮನಸ್ತಾಪ ಇಟ್ಕೊಂಡು ಕೆಲಸ ಮಾಡಬೇಡಿ. ದಯವಿಟ್ಟು ನಾವು ಮಾಡಿದಂಥ ಕೆಲಸನ ನಮಗೆ ಮನಸ್ಸಿಗೆ ಸಮಾಧಾನ ಆಗಬೇಕು, ಆ ರೀತಿ ಕೆಲಸ ಮಾಡಬೇಕು. ಏನಂದರೆ ಕಾಟಾಚಾರಕ್ಕೆ ಮಾಡಬೇಡ, ಕಸ್ಟಮರ್ ಇಲ್ಲ ಯಾವ ರೀತಿ ಬೇಕು ಆ ರೀತಿ ಕೆಲಸ ಮಾಡಬಾರ್ದು. ಅದು ಅವ್ರು ಕೊಟ್ಟಂಥ ದುಡ್ಡು ನಮಗೆ ನೆಮ್ಮದಿ ಇರಬೇಕು, ಆ ಥರ ಕೆಲಸ ಮಾಡಬೇಕು. ಯಾವುದೇ ಕೆಲಸ ಮಾಡಿ, ಬೋರ್ಕಿಟೆಲ್ಲ ಹೊಸದಾಗ್ತಾಯಿದ್ದೀನಿ, ಯಾವುದೇ ಕೆಲಸ ಮಾಡಿ ಗ್ರಾಹಕರೇ ದೇವರುಗಳು. ಗ್ರಾಹಕರನ್ನ ನಾವು ಎಷ್ಟು ಶ್ರದ್ಧೆಯಿಂದ ನೋಡ್ಕೊತೀವೋ ಆ ರೀತಿ ನಮಗೆ ಒಗ್ಗುತ್ತೆ ಕೆಲಸ, ಮತ್ತು ಅದಕ್ಕೆ ಬೆಲೆ ಸಿಗುತ್ತೆ. ಈಗ ಒಂದು ದೇವಸ್ಥಾನಕ್ಕೆ ಹೋದಾಗ ದೇವ್ರನ್ನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಹೇಳಿ.
ವರ ಕೇಳಬೇಕಾದ್ರೂ ಎಷ್ಟು ಭಕ್ತಿಯಿಂದ ಕೇಳ್ತೀವಿ ನೋಡಿ, ಅದೇ ಥರ ಇದು ಬೈಕೂ ಅಷ್ಟೇ ನಿಯತ್ತಾಗಿ ಎಷ್ಟು ನಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿಯಿಂದ ಕೆಲಸ ಮಾಡ್ತೀವೋ ಅಷ್ಟೇ ನಮಗೆ ಕೆಲಸದಿಂದ ತೃಪ್ತಿ ಸಿಗುತ್ತೆ ಮತ್ತು ಆ ದುಡ್ದಂಥ ದುಡ್ಡಿನಿಂದ ನಮಗೆ ತೃಪ್ತಿ ಸಿಗುತ್ತೆ. ನಾನು ಹೇಳಕ್ಕೆ ಇಷ್ಟೇ ಇಷ್ಟಪಡೋದು, ನಾವು ಮಾಡ್ತಕ್ಕಂಥ ಕಾರ್ಯ ಮತ್ತು ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಅವ್ರಿಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮನೋಭಾವದಿಂದ ನಿಮ್ಮ ಮುಂದೆ ನಾನು ಈ ವಿಡಿಯೋನ ಅಂದ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಬಟನನ್ನು ಮರೆಯದೆ ಒತ್ತಿ. ಇದೇ ಥರ ಹೊಸ ವೀಡಿಯೋನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದೂ ನಾವು ಯಾವುದೇ ವೆಹಿಕಲ್ ಮಾಡಿದ್ರೂ ರಿಪೇರಿ ಮಾಡಿದ್ರೂ ನೋಡಿ ಈ ಥರ ಫಸ್ಟು ನೀಟಾಗಿ ವಾಶ್ ಮಾಡ್ಕೊಂಡು ಆಮೇಲೆ ಕೆಲಸ ಮಾಡ್ತೀವಿ. ಏನಕ್ಕೆಂದರೆ ಅದು ಒಂಥರ ಲಕ್ಷ್ಮಿ ಇದ್ದಂಗೆ. ಲಕ್ಷ್ಮಿನ ನಾವು ಲಕ್ಷ್ಮಿ ಅದು ದುಡ್ಡನ್ನ ಎಷ್ಟು ಸೇಫಾಗಿ ಇರ್ತೀವಿ, ಬ್ಯಾಂಕಲ್ಲಿ ಇರ್ತೀವಿ, ಲಾಕರಲ್ಲಿ ಇರ್ತೀವಿ, ಅದೇ ಥರ ಬೈಕನ್ನು ಅಷ್ಟೇ ನಾವು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀವೋ ಅಷ್ಟೇ ನಮಗೆ ಚೆನ್ನಾಗಿ ಕಾಣುತ್ತೆ. ಏನಂತೀರಾ ಫ್ರೆಂಡ್ಸ್? ಬನ್ನಿ. R15M K10 ಏರ್ ಫಿಲ್ಟರ್ ಹಾಕ್ತಾರೆ. ನೋಡಿ K10 ಏರ್ ಫಿಲ್ಟರ್ ಹಾಕಿದ್ದೀವಿ ಸೌಂಡಿಗೋಸ್ಕರ. ಇಲ್ಲ ಇವಾಗಲೇ ಕೊಟ್ಬಿಡಿ, ನೀಟಾಗಿ ಒಂದು ಪಾಲ್ಸಲ್ಲೆಲ್ಲ ಟ್ಯಾಂಕ್ ಹತ್ರ ಎಲ್ಲ ನಮಸ್ತೆ ಫ್ರೆಂಡ್ಸ್, ಇದು HF ಡಿಲಕ್ಸು. ಏನು ಮಾಡಿದ್ರೆ ಸಾಕು ಬ್ಯಾಟ್ರಿ ಫ್ಯೂಸ್ ಹೋಗ್ತಾಯಿತ್ತು. ವೈರಿಂಗ್ ಎಲ್ಲ ಚೆನ್ನಾಗಿದೆ. ಈ ಥರ ಚೆಕ್ ಮಾಡಿದಾಗ ಈಗ ಪ್ರಾಬ್ಲಮ್ ಆಗಿ ಇದೊಂದು ಹೊಸ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಈ ವಿಡಿಯೋ ನೋಡಿ. ಥ್ಯಾಂಕ್ ಯು. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ. ಫ್ಯೂಸ್ ಎಲ್ಲ ಚೆನ್ನಾಗಿತ್ತು, ಸ್ವಿಚ್ಚೆಲ್ಲ ಏನೋ ಆಲ್ಟ್ರ್ ಮಾಡಿದ್ದಾರೆ ಅಂತ ನೋಡಿದ್ವಿ. ಕೀ ಪ್ರಾಬ್ಲಮ್ ಆಗಿ ಇದೊಂದು ಹೊಸ ಪ್ರಾಬ್ಲಮ್ ಕಂಡುಹಿಡಿದಿದೆ. रुको जरा, सबर करो.